ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ IPO ಅಥವಾ SME ಕಂಪನಿಗಳ ಸ್ಟಾಕುಗಳಲ್ಲಿ ಹೂಡಿಕೆ ಮಾಡೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ನೋಡಿ, ಈಕ್ವಿಟಿ ಮಾರ್ಕೆಟ್ಗೆ ಸಂಬಂಧಿಸಿದಂತೆ ಹೇಳೋದಾದರೆ 2023 ಒಂದು ಗಮನ ಸೆಳೆಯುವ ವರ್ಷ. ಕಳೆದ ಒಂದು ವರ್ಷದಲ್ಲಿ ನಿಫ್ಟಿ 20% ಆದಾಯವನ್ನು ತಂದುಕೊಟ್ಟಿದೆ. ಪ್ರೈಮರಿ ಮಾರ್ಕೆಟ್ ರಿಟರ್ನ್ಸ್ ಇದಕ್ಕಿಂತ ಇನ್ನೂ ಚೆನ್ನಾಗಿದೆ. BSEಯ IPO ಸೂಚ್ಯಂಕ 2023ರಲ್ಲಿ ಸುಮಾರು 41% ಲಾಭವನ್ನು ಕೊಟ್ಟಿದೆ. ಇದು ನಿಫ್ಟಿಗೆ ಹೋಲಿಸಿದರೆ ದುಪ್ಪಟ್ಟಾಗಿದೆ. ಇನ್ನು 2023ರಲ್ಲಿ ನಿಫ್ಟಿಗಿಂತ ಸುಮಾರು 5 ಪಟ್ಟು ಹೆಚ್ಚು, BSEಯ IPO ಇಂಡೆಕ್ಸ್ಗಿಂತ ಸುಮಾರು 2.5 ಪಟ್ಟು ಹೆಚ್ಚು ಲಾಭವನ್ನು ಒದಗಿಸಿದ ಮತ್ತೊಂದು ಸೂಚ್ಯಂಕ ಇದೆ. ಹಾಗಿದ್ರೆ ಆ ಸೂಚ್ಯಂಕ ಯಾವುದು? BSEಯ SME IPO ಇಂಡೆಕ್ಸ್ ಭರ್ಜರಿ ಲಾಭವನ್ನು ತಂದುಕೊಟ್ಟಿದೆ. ಹಾಗಿದ್ರೆ ಈ ಇಂಡೆಕ್ಸ್ನ ಪರ್ಫಾರ್ಮೆನ್ಸ್ಗೆ ಕಾರಣವಾದರೂ ಏನು? ಪ್ರೈಮರಿ ಮಾರ್ಕೆಟ್ಗೆ ಹೋಲಿಸಿದರೆ 96% ಲಾಭವನ್ನು ಇದು ತಂದುಕೊಟ್ಟಿದೆ. IPO ಅಥವಾ SME ಕಂಪನಿಗಳ ಸ್ಟಾಕುಗಳಲ್ಲಿ ಹೂಡಿಕೆ ಮಾಡುವ ಮೊದಲು ಯಾವ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು? ಈಗ ಯಾವ SME ಕಂಪನಿಗಳು ಒಳ್ಳೆಯ ಅವಕಾಶವನ್ನು ತೆರೆದಿಟ್ಟಿವೆ? 2023ರಲ್ಲಿ ಒಟ್ಟು 118 SME IPOಗಳಲ್ಲಿ 90 IPOಗಳು ಅಂದರೆ 76ಕ್ಕಿಂತ ಹೆಚ್ಚು ಅವುಗಳ ಇಶ್ಯೂ ಪ್ರೈಸ್ಗಿಂತ ಹೆಚ್ಚಿನ ದರದಲ್ಲಿ ಇವು ವಹಿವಾಟನ್ನು ನಡೆಸುತ್ತಿವೆ. ಅವುಗಳಲ್ಲಿ 21 ಷೇರುಗಳು 2 ಪಟ್ಟು ಹೆಚ್ಚು, 10 ಷೇರುಗಳು 3 ಪಟ್ಟು ಹೆಚ್ಚು, 7 ಷೇರುಗಳು 4 ಪಟ್ಟು ಹೆಚ್ಚು, 3 ಷೇರುಗಳು 6 ಪಟ್ಟು ಹೆಚ್ಚು ಮತ್ತು 1 ಷೇರು 12 ಪಟ್ಟು ಹೆಚ್ಚು ರಿಟರ್ನ್ಸನ್ನು ತಂದುಕೊಡ್ತಿವೆ. ಹಾಗಿದ್ರೆ ಈ ಪರಿಪ್ರಮಾಣದಲ್ಲಿ SME ಕಂಪನಿಗಳ IPOಗಳು ರಿಟರ್ನ್ಸ್ ತಂದುಕೊಡೋದಕ್ಕೆ ಕಾರಣವಾದರೂ ಏನು? ಈ ಪರ್ಫಾರ್ಮೆನ್ಸ್ ಯಾಕೆ ಮೂಡಿಬಂತು ಅನ್ನೋದನ್ನು ತಿಳಿದುಕೊಳ್ಬೇಕಾಗತ್ತೆ. ನೋಡಿ, ಮಂತ್ರಿ ಫಿನ್ಮಾರ್ಟ್ನ ಸಂಸ್ಥಾಪಕ ಅರುಣ್ ಮಂತ್ರಿ ಇದಕ್ಕೆ 3ರಿಂದ 4 ಮಹತ್ವದ ಕಾರಣಗಳನ್ನು ಕೊಡ್ತಾರೆ. ಮೊದಲನೆಯದಾಗಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿನ ವ್ಯತ್ಯಾಸ. SME ಷೇರುಗಳು ಕಡಿಮೆ ಲಿಕ್ವಿಡಿಟಿಯನ್ನು ಹೊಂದಿದ್ದು ಲೋವರ್ ವ್ಯಾಲ್ಯೂಮ್ನಲ್ಲಿ ಅತಿ ಹೆಚ್ಚಿನ ದರ ವ್ಯತ್ಯಾಸಕ್ಕೆ ಕಾರಣ ಆಗ್ತವೆ. ಎರಡನೇದಾಗಿ ಸಣ್ಣ ಕಂಪನಿಗಳಿಗೆ ದೊಡ್ಡ ಗಳಿಕೆ ಮಾಡೋದಕ್ಕೆ ಅವಕಾಶ ಹೆಚ್ಚಿರುತ್ತೆ. ಇನ್ನು ಮೂರನೇದಾಗಿ ಹೈ ನೆಟ್ವರ್ತ್ ಇಂಡಿವಿಜುವಲ್ಗಳಿಂದ ಅಂದರೆ HNIಗಳಿಂದ ಗಮನಾರ್ಹವಾದ ಹೂಡಿಕೆ ಹರಿದು ಬರ್ತಿದೆ. ನಾಲ್ಕನೇದಾಗಿ ಈ ಕಂಪನಿಗಳು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿವೆ. ಇನ್ನೊಂದು ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಈ 118ರಲ್ಲಿ 28 ಷೇರುಗಳು ಇಶ್ಯೂ ಪ್ರೈಸ್ಗಿಂತ ಕಡಿಮೆಯಲ್ಲಿಯೇ ವಹಿವಾಟನ್ನು ನಡೆಸ್ತಿವೆ. ಈ ಪೈಕಿ 14 ಕಂಪನಿಗಳು 20%ಕ್ಕಿಂತ ಹೆಚ್ಚು, 8 ಕಂಪನಿಗಳು 30%ಕ್ಕಿಂತ ಹೆಚ್ಚು, 2 ಕಂಪನಿಗಳು 40%ಕ್ಕಿಂತ ಹೆಚ್ಚು ಮತ್ತು 1 ಸ್ಟಾಕು 50%ಕ್ಕಿಂತ ಹೆಚ್ಚು ಕುಸಿತವನ್ನು ಕಂಡಿವೆ. SME ಕಂಪನಿಗಳ IPOಗಳಲ್ಲಿ ಸುಮಾರು 24% ಹೂಡಿಕೆದಾರರು ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಎಂಬುದನ್ನು ಈ ಮಾಹಿತಿ ತಿಳಿಸುತ್ತೆ. ಆದ್ದರಿಂದ SME ಕಂಪನಿಗಳ IPOಗಳಲ್ಲಿ ಹೂಡಿಕೆ ಮಾಡುವ ಮೊದಲು ನೀವು ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು, ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ಅರುಣ್ ಮಂತ್ರಿ ಹೇಳ್ತಾರೆ. ಮೊಟ್ಟ ಮೊದಲನೇದಾಗಿ ಕಂಪನಿಯ ವ್ಯಾಲ್ಯುವೇಷನನ್ನು ಗಮನಿಸಬೇಕು ಅಂತ ಅವರು ಹೇಳ್ತಾರೆ. ಎರಡನೇದಾಗಿ ಕಂಪನಿಗೆ ಸಂಬಂಧಿಸಿದ ಹೆಚ್ಚಿನ ಡೇಟಾ ಸಾರ್ವಜನಿಕವಾಗಿ ಲಭ್ಯವಿಲ್ಲದ ಕಾರಣ ಮ್ಯಾನೇಜ್ಮೆಂಟ್ ಮತ್ತು ತ್ರೈಮಾಸಿಕ ಫಲಿತಾಂಶಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕು. ಅಂತಿಮವಾಗಿ ಕಂಪನಿಯ ಬಿಸ್ನೆಸ್ಸನ್ನು ಅರ್ಥ ಮಾಡ್ಕೋಬೇಕು. ಕಂಪನಿಯ ಸೆಕ್ಟರ್ 1ರ ಲೀಡರ್ ಈಗಾಗಲೇ ಆಗಿದ್ದರೆ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಯಾವ ಪ್ರಯತ್ನ ಮಾಡ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಹಾಗಿದ್ರೆ ಯಾವ SME ಕಂಪನಿಗಳು ಹೂಡಿಕೆಯ ಅವಕಾಶಗಳನ್ನು ನಿಮ್ಮ ಮುಂದೆ ಇಟ್ಟಿವೆ? ಅರುಣ್ ಮಂತ್ರಿಯವರ ಪ್ರಕಾರ ಈ ಕಂಪನಿಗಳಲ್ಲಿ ಕನಿಷ್ಠ ಹೂಡಿಕೆಯ ಮೊತ್ತವನ್ನು 1 ಲಕ್ಷ ರೂಪಾಯಿಯಿಂದ 2 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಿಕೊಳ್ಳಬೇಕು. 2024ರಲ್ಲಿ ಹೊಸ ರೆಗ್ಯುಲೇಟರಿ ನಿಯಮಗಳು ಬರಬಹುದು. ಆದ್ದರಿಂದ ಹೂಡಿಕೆ ಮಾಡಿ ನಷ್ಟವನ್ನು ಅನುಭವಿಸುವ ಬದಲು ಆಯ್ದ SME ಕಂಪನಿಗಳಲ್ಲಿ ಮಾತ್ರ ಹೂಡಿಕೆ ಮಾಡೋದು ಸೂಕ್ತ. ಒಂದು ವರ್ಷದ ದೃಷ್ಟಿಯನ್ನು ಇಟ್ಕೊಂಡು ಹೇಳೋದಾದರೆ 300 ರೂಪಾಯಿಗಳ ಟಾರ್ಗೆಟ್ ಇಟ್ಕೊಂಡು HI ಗ್ರೀನ್ ಕಾರ್ಬನ್ನಲ್ಲಿ ಹೂಡಿಕೆಯನ್ನು ಮಾಡಬಹುದು. ಒಟ್ಟಾರೆಯಾಗಿ SME ಕಂಪನಿಗಳ ಷೇರುಗಳು ಅಥವಾ IPOಗಳು 2023ರಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದರೂ ಕೂಡ ಹಿಂದಿನ ಪರ್ಫಾರ್ಮೆನ್ಸ್ನ ಆಧಾರದಲ್ಲಿ ಹೂಡಿಕೆಯನ್ನು ಮಾಡೋದು ಒಳ್ಳೆಯದಲ್ಲ. ಹಿಂದಿನ ಪರ್ಫಾರ್ಮೆನ್ಸ್ ಜೊತೆಗೆ ವ್ಯಾಲ್ಯುವೇಷನ್, ತ್ರೈಮಾಸಿಕ ಫಲಿತಾಂಶ ಮತ್ತು ಲಿಕ್ವಿಡಿಟಿಯಂತಹ ಅಂಶಗಳ ಮೇಲೆಯೂ ಕೂಡ ಗಮನವನ್ನು ಹರಿಸಬೇಕು. ಮೊದಲೇ ಹೇಳಿದಂತೆ ವ್ಯಾಲ್ಯೂಮ್ಗಳ ಆಧಾರದಲ್ಲಿ ದರ ಏರಿಳಿತದ ಸಾಧ್ಯತೆ ಇರೋದ್ರಿಂದ ಸಾಕಷ್ಟು ಎಚ್ಚರಿಕೆಯೂ ಕೂಡ ಇರಬೇಕು ಅಂತ ಎಕ್ಸ್ಪರ್ಟ್ಸ್ ತಿಳಿಸ್ತಾರೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫೈನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ ನೈನ್ ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.